ಒಂದು ದೊಡ್ಡ ಉದಾಹರಣೆ. ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ವಿಶೇಷವಾಗಿ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಅಧ್ಯಕ್ಷರು, ಹಿರಿಯರಾದ ಸನ್ಮಾನ್ಯ ಸಂತೋಷ್ ಜಿ ಅವರು, ಪ್ರಹ್ಲಾದ್ ಜೋಶಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು, ಹೀಗೆ ಎಲ್ಲರೂ ಕೂಡ ಸಮನ್ವಯತೆಯಿಂದ ಇವತ್ತು ಈ ಕೆಲಸ ವಹಿಸಿದ್ದಾರೆ. ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡೋದಕ್ಕೆ ಪ್ರಯತ್ನ. ಸರ್, ನೀವು ಈ ಚುನಾವಣೆ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ, ಕೇಂದ್ರದ ನಾಯಕರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಖುಷಿ ಕೊಡ್ತಾರೆ ಅಂತ. ಅದೆಲ್ಲವೂ ಕೂಡ ಸತ್ಯಾಂತರ ಆಗಿದೆ. ನಮ್ಮ ಮೇಲೆ ಇವಾಗಿರೋದು ಚಾಲೆಂಜು ಈ ದೇಶಕ್ಕೆ ನಾವು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಾಮಾನ್ಯರಿಗೆ ಕೊಡೋದ್ರ ಮುಖೇನ ನಾವು ಕೆಲಸ ಮಾಡಬೇಕಾಗಿದೆ. ತುಮಕೂರು ಒಂದು ಪವಿತ್ರವಾದ ತಪಸ್ವಿನ ಭೂಮಿ. ಆ ತಪೋಭೂಮಿಯಲ್ಲಿ ಕೆಲಸ ಮಾಡಿ ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನತೆಯನ್ನು ಕೊಡ್ತಕ್ಕಂಥ. ಈಗ ಮೋದಿ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಸಜೆಷನ್ಸ್ ಕೊಟ್ಟರು ಅಂತ ಕೆಲವಾರು ವಿಚಾರಗಳನ್ನು ಇವತ್ತು ನಮಗೆ ಎಲ್ಲರಿಗೂ ಕೂಡ ಒಂಥರ ಫ್ರೆಂಡ್ಲಿಯಾಗಿ ಯಾವ ರೀತಿ ತಗೋಬೇಕು, ಏನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸಾಲದಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ನೀವು ಯಾವ ಉದ್ದೇಶವನ್ನು ನಿಮ್ಮನ್ನು ಮಂತ್ರಿ ಮಾಡಿದ್ದೀವೋ ಅದರ ಸಫಲತೆಯನ್ನು ಕಾಣ್ತಕ್ಕಂಥದ್ದಕ್ಕೆ, ಅದರ ಅಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಸಾಮಾನ್ಯರಿಗೆ ತಲುಪಿಸೋದಕ್ಕೆ ನಿಮ್ಮ ಪ್ರಯತ್ನ ಸಾಗಬೇಕು. ಜೊತೆಯಲ್ಲಿ ಪಕ್ಷ ಮತ್ತು NDA ಜೊತೆಯಲ್ಲಿ ಸೌಹಾರ್ದಯುತವಾಗಿ ನಡ್ಕೋಬೇಕು. ಮುಂದಿನ 100 ದಿನದ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ವಿಚಾರವನ್ನು ಸಹಿತ ಸಭೆಯಲ್ಲಿ ಹೇಳಿದ್ದಾರೆ. ಏನೆಲ್ಲ ಆಗ್ತದೆ, ಮೋದಿಜಿಯವರ ಅನುಭವವನ್ನು ನಾವು ಕೂಡ ಹಂಚಿಕೊಂಡು ಕೆಲಸ ಮಾಡ್ತೀವಿ. ಸರ್, ಯಾವ ಖಾತೆನ ನೀವು ನಿರೀಕ್ಷೆ ಮಾಡ್ತಿದ್ದೀರಿ ಅದ್ರ ಬಗ್ಗೆ? ಯಾಕೆಂದ್ರೆ ಕರ್ನಾಟಕದಲ್ಲಿ ಬೇರೆ ಸಚಿವರಾಗಿದ್ರಿ, ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದಿರಿ, ಸೊ ಹಾಗಾಗಿ ಒಂದು ಸಹಜವಾಗಿ ಒಂದು ನಿರೀಕ್ಷೆ. ನನಗೆ ಆ ಥರದ ಯಾವುದು ನಿರೀಕ್ಷೆ ಇಲ್ಲ. ಅವ್ರು ಯಾವ್ದು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿ.